ನಮಸ್ತೆ. ಮನೆ ಕಟ್ಟಿಸ್ತಿದ್ದೀರಾ? ಮಾರ್ಕೆಟ್ಗೆ ಹೋದರೆ 50 ಸಿಮೆಂಟ್ ಇದೆ. OPC, PPC, PSC ಯಾವ್ದು ಬೆಸ್ಟ್ ಅಂತ ಕನ್ಫ್ಯೂಸ್ ಆಗಿದೆಯಾ? ಇವತ್ತು 5 ಮಿನಿಟ್ಸಲ್ಲಿ ನಿಮಗೆ ಮನೆ ಕಟ್ಟಲು ಬೆಸ್ಟ್ ಸಿಮೆಂಟ್ ಯಾವುದು ಅಂತ ಕ್ಲಿಯರ್ ಆಗಿ ಹೇಳ್ತೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿರಿ. ಒಂದು ಮಿಸ್ಟೇಕಿಂದ ಮನೆ ಸ್ಟ್ರೆಂತ್ 30% ಕೆಳಗಡೆ ಹೋಗುತ್ತೆ. ನಾನು ನಿಮ್ಮ ಕೃಷ್ಣ, ಕನ್ಸ್ಟ್ರಕ್ಷನ್ ಕಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಮನೆ ಕಟ್ಟಲು ಸಿಮೆಂಟು ನಾನು ಇಂಪಾರ್ಟೆಂಟ್ ಐಟಮ್. ಇಷ್ಟು ದುಡ್ದು ಖರ್ಚು ಮಾಡ್ತೀವಿ. ಆದರೆ ಸಿಮೆಂಟ್ ಸೆಲೆಕ್ಷನಲ್ಲಿ ತಪ್ಪು ಆದರೆ ಕ್ರಾಕ್, ಲೀಕೇಜು, ಸ್ಟ್ರೆಂತ್ ಪ್ರಾಬ್ಲಮ್ ಬರುತ್ತೆ. ಸೊ ನಾವು 3 ಮೈನ್ ಸಿಮೆಂಟ್ ಟೈಪ್ಸು, ಅವುಗಳ ಯೂಸು, ಪ್ರೈಸು ಆ್ಯಂಡ್ ಎಕ್ಸ್ಪರ್ಟ್ ರೆಕಮೆಂಡೇಷನ್ ಬಗ್ಗೆ ಮಾತಾಡೋಣ. ಮೈನ್ ಸಿಮೆಂಟ್ ಟೈಪ್ಸು OPC, PPC ಮತ್ತು PSC 3 ಬರ್ತವೆ. ಅದರಲ್ಲಿ OPC ಅಂದರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟು, PPC ಅಂದರೆ ಪೋರ್ಟ್ಲ್ಯಾಂಡ್ ಪೊಝಲೋನೋ ಸಿಮೆಂಟು, PSC ಅಂದರೆ ಪೋರ್ಟ್ಲ್ಯಾಂಡ್ ಸ್ಲ್ಯಾಗ್ ಸಿಮೆಂಟ್ ಅಂತ. ಮೊದಲನೇದಾಗಿ ಹೇಳೋಣ. OPC ಯಾವಾಗ ಯೂಸ್ ಮಾಡೋದು? ಅದೆಲ್ಲ ಗ್ರೇಡ್ ವೈಸ್ ಬರುತ್ತೆ. ಕಾಲಮು, ಬೀಮು, ಸ್ಲಾಬ್, RCC ವರ್ಕು, ಜಾಸ್ತಿ ಸ್ಟ್ರೆಂತ್ ಬೇಕು ಅಂತ ಇರ್ತಕ್ಕಂಥ ಜಾಗದಲ್ಲಿ OPC ಯೂಸ್ ಮಾಡಬೇಕು. ಸ್ಟ್ರೆಂತು 53 ಗ್ರೇಡ್ ಇದೆ, 43 ಗ್ರೇಡ್ ಇದೆ. 28 ಡೇಸಲ್ಲಿ ಫುಲ್ ಸ್ಟ್ರೆಂತ್ ಬಂದುಬಿಡುತ್ತೆ. ಸೊ ನಾವು OPC ಯೂಸ್ ಮಾಡಬೇಕು. ಬೇಗ ವರ್ಕ್ ಮುಗಿಸ್ಕೊಂಡು ಕೊಡಬೇಕು ಮತ್ತು ಸ್ಟ್ರೆಂತ್ ಅಚೀವ್ ಆಗಬೇಕು ಅಂದರೆ OPC ಯೂಸ್ ಮಾಡಬೇಕು. ಇದರಲ್ಲಿ ಮೈನಸ್ ಏನಿದೆ ಅಂದರೆ ಸೆಟ್ಟಿಂಗು ಜಲ್ದಿ ಆಗುತ್ತೆ. ಹೀಟ್ ಆಫ್ ಹೈಡ್ರೇಷನು ಅಂದರೆ ಹೀಟ್ ಜಾಸ್ತಿ ಜನ್ರೇಟ್ ಆಗುತ್ತೆ. ಸೊ ಪ್ಲಾಸ್ಟಿಂಗ್ಗೆ ಹೆಚ್ಚು ಸೂಟಬಲ್ ಅಲ್ಲ. ಅದರಿಂದ ನೀವು ಇದು ಬರೀ ಕಾಂಕ್ರೀಟಿಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಪ್ರೈಸ್ ಸ್ಲೈಟ್ಲಿ ಜಾಸ್ತಿ ಇರುತ್ತೆ ಅಷ್ಟೇ, ಅಂದರೆ PPC ಕಂಪೇರ್ ಮಾಡಿದ್ರೆ. ಎರಡನೇ ಪಾಯಿಂಟು PPC ಪೋರ್ಟ್ಲ್ಯಾಂಡ್ ಪೊಝಲೋನೋ ಸಿಮೆಂಟು ಯಾವಾಗ ಯೂಸ್ ಮಾಡಬೇಕು ಅಂದರೆ ಬ್ರಿಕ್ ವರ್ಕ್ ಮಾಡೋ ಟೈಮಲ್ಲಿ, ಪ್ಲಾಸ್ಟ್ರಿಂಗು, ಫೌಂಡೇಶನ್ಗೆ PCC ಹಾಕೋ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ. ಏನು ಇಶ್ಯೂಸ್ ಇಲ್ಲ. ನಾರ್ಮಲ್ ಮನೆ ಕಟ್ಟಲಿಕ್ಕೆ ಇದು ತುಂಬ ಬೆಸ್ಟು. ಇದ್ರ ಸ್ಟ್ರೆಂತು OPCಗಿಂತ ಇನಿಷಿಯಲಿ ಸ್ಲೋ, ಬಟ್ ಲಾಂಗ್ ಟರ್ಮಲ್ಲಿ ಇದು ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ವಾಟರ್ ರೆಸಿಸ್ಟೆಂಟ್ ಕೂಡ ಇದು. ಇದ್ರ ಪ್ಲಸ್ಸು ಕ್ರಾಕ್ ಕಮ್ಮಿ ಇರುತ್ತೆ, ಹೀಟ್ ಆಫ್ ಹೈಡ್ರೇಷನ್ ಕಮ್ಮಿ, ಮತ್ತು OPC ಕಂಪೇರ್ ಮಾಡಿದ್ರೆ ಇದು ಎಕನಾಮಿಕಲ್. ನಿಮಗೆ ಪ್ರೈಸ್ OPCಗಿಂತ 10 to 15% ಕಡಿಮೆ ಇರುತ್ತೆ. ಮೂರನೇ ಟೈಪ್ಸು PSC ಅಂತ, ಅಂದರೆ ಪೋರ್ಟ್ಲ್ಯಾಂಡ್ ಸ್ಲ್ಯಾಗ್ ಸಿಮೆಂಟ್ ಅಂತ ಆಗಲೇ ಹೇಳೋದಲ್ಲ ಅದೇ. ಯಾವಾಗ ಯೂಸ್ ಮಾಡಬೇಕು? ಫೌಂಡೇಶನ್, ಮೆರೈನ್ ಏರಿಯಾ, ಕೆಮಿಕಲ್ ಅಟ್ಯಾಕ್ ಇರುವ ಜಾಗ ಅಂತಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಯೂಸ್ ಮಾಡಬೇಕು. ಮನೆ ಕಟ್ಟುವಾಗ ಯಾವುದು ಬೆಸ್ಟ್ ಅಂತ ನಿಮಗೆ ಅನಿಸಿದ್ರೆ, ಇಂಜಿನಿಯರ್ಸ್ ಎಕ್ಸ್ಪರ್ಟ್ ರೆಕಮೆಂಡೇಷನ್ ಸಿಂಪಲಾಗಿ ಹೇಳಬೇಕು ಅಂತಂದರೆ ಫೌಂಡೇಶನ್ನು, ಕಾಲಮು, ಬೀಮು, ಸ್ಲಾಬು ಅಂದರೆ ಸ್ಟ್ರಕ್ಚರ್ ಯಾವ್ಯಾವ ಇರ್ತವೆ ಅವಕ್ಕೆಲ್ಲ OPC 53 ಗ್ರೇಡ್ ಯೂಸ್ ಮಾಡಿ. ಸ್ಟ್ರಕ್ಚರ್ಗೆ ಸ್ಟ್ರೆಂತ್ ಕೊಡುತ್ತೆ. ಅದೇ ಬ್ರಿಕ್ ವರ್ಕು, ಪ್ಲಾಸ್ಟಿಂಗು, ಫ್ಲೋರಿಂಗ್ PCC, ಫ್ಲೋರಿಂಗಿಗೆ PPC ಯೂಸ್ ಮಾಡಿ. ವರ್ಕಬಲ್ ಆಗಿರುತ್ತೆ, ಕ್ರಾಕ್ ಬರಲ್ಲ, ಬಜೆಟ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮಿಕ್ಸ್ ಮಾಡ್ಬೋದಾ? ಹಾಂ, ಸೈಟಲ್ಲಿ ಇದು ಕಾಮನ್ ಪ್ರಾಕ್ಟೀಸು. ಫೌಂಡೇಶನ್ಗೆ OPC ಮೇಲೆ PPC ಹಾಕ್ಬೋದು. ಇಂಪಾರ್ಟೆಂಟ್ ನನ್ನ ಕಡೆಯಿಂದ 3 ಟಿಪ್ಸು. ಮೊದಲನೇ ಟಿಪ್ ಏನಪ್ಪ ಅಂದರೆ ಸಿಮೆಂಟ್ ಬ್ಯಾಗ್ ಮೇಲೆ ISI ಮಾರ್ಕ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಚೆಕ್ ಮಾಡಿ. 3 ಮಂತ್ಸ್ ಮೇಲೆ ಇದ್ದರೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಟಿಪ್ಸ್ ನಂಬರ್ 2, ಸ್ಟೋರೇಜು. ನೀರು ಟಚ್ ಆಗಲ್ಲ ಅಂತ ಇರುತ್ತಲ್ಲ ಆ ಪ್ಲೇಸಲ್ಲಿ ಇಡಿ. ಮೂರನೇ ಪಾಯಿಂಟು, ಬ್ರ್ಯಾಂಡ್ ಜೊತೆ ಕ್ವಾಲಿಟಿ ಮಾತ್ರ ನೋಡಿ. BSI ಸರ್ಟಿಫೈಡ್ ಇದ್ದರೆ ಸಾಕು, ಅಥವಾ ISI ಸರ್ಟಿಫೈಡ್ ಇದ್ದರೂ ಓಕೆ. ಕಾಮನ್ ಮಿಸ್ಟೇಕ್ಸ್ ನಾವೆಲ್ಲಿ ಮಾಡ್ತೀವಿ ಅಂದರೆ ಎಲ್ಲ ಜಾಗಕ್ಕೆ ಒಂದೇ ಸಿಮೆಂಟ್ ಯೂಸ್ ಮಾಡ್ತೀವಿ. ಎರಡನೇ ಪಾಯಿಂಟು, ಅರ್ಧ ಬ್ಯಾಗ್ ಯೂಸ್ ಮಾಡಿಬಿಟ್ಟೆ ಓಪನ್ನಲ್ಲಿ ಇಡೋದು, ಮಾಯಿಶ್ಚರ್ ಹೋಗುತ್ತೆ. ಮೂರನೇ ಪಾಯಿಂಟು, ಪ್ರೈಸ್ ಕಮ್ಮಿ ಅಂತ ಲೋಕಲಲ್ಲಿ ನಾನ್ ISI ಸಿಮೆಂಟ್ ತೊಗೊಳ್ಳೋದು. ಈ ಥರ ಎಲ್ಲ ಮಾಡಿದ್ರೆ ತಪ್ಪು. ಸಮ್ಮರೈಸ್ ಮಾಡಿದ್ರೆ ಸ್ಟ್ರಕ್ಚರ್ಗೆ OPC 53 ಗ್ರೇಡ್ ಯೂಸ್ ಮಾಡಬೇಕು. ಜನರಲ್ ವರ್ಕ್ಗೆ PPC ಯೂಸ್ ಮಾಡಿ. ವಾಟರು ಅಥವಾ ಕೆಮಿಕಲ್ ಪ್ರಾಬ್ಲಮ್ ಏನಾದರೂ ಇದ್ದರೆ PSC ಯೂಸ್ ಮಾಡಿ. ನಿಮ್ಮ ಬಜೆಟ್ ಆ್ಯಂಡ್ ಲೊಕೇಶನ್ ಅನುಸಾರ ಕಂಬೈನ್ ಮಾಡಿ ಯೂಸ್ ಮಾಡಿ. ಸಿಮೆಂಟ್ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಮಾಡಬೇಡಿ. ಇದು ನಿಮಗೆ ಯೂಸ್ಫುಲ್ ಆಯಿತಾ? ಕಮೆಂಟಲ್ಲಿ ನಿಮಗೆ ಯಾವ ಸಿಮೆಂಟ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ. ಅಷ್ಟೇ ಅಲ್ಲ, ಮನೆ ಕಟ್ಟಲಿಕ್ಕೆ ಯಾವುದು ರಿವರ್ ಸ್ಯಾಂಡ್ ಬೆಸ್ಟಾ, ಎಮ್ ಸ್ಯಾಂಡ್ ಬೆಸ್ಟಾ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ನಾವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.